ಎಸ್ ಕರ್ನಾಟಕದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಆಧುನಿಕತೆ ಜಗತ್ತಿನಲ್ಲಿ ಹತ್ತು ಹಲವು ಸಮಸ್ಯೆಗಳಿಗೆ ಮದ್ದು ಅದುವೇ ಆಧ್ಯಾತ್ಮಿಕ ಸತ್ಯಭಕ್ತಿ ಮಾರ್ಗ ಅನ್ನುವಂಥದ್ದು. ಅದನ್ನ ಪ್ರವಾಹದ ರೀತಿಯಲ್ಲಿ ಹರಿಸ್ತಾ ಇರುವಂತಹ ಏಕೈಕ ಸಂತ ಅಂತ ಕರೆಯಲ್ಪಡುವ ತತ್ವದರ್ಶಿ ಜಗದ್ಗುರು ಸಂತ ರಾಮ್ಪಾಲ್ ಮಹಾರಾಜರ 75ನೇ ಅವತರಣ ದಿವಸದ ನಿಮಿತ್ತವಾಗಿ ನಡೀತಿರುವಂತಹ ಬೃಹತ್ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಸೊ ಆ ಕಾರ್ಯಕ್ರಮ ಆದ್ರೂ ಏನು, ಸಮಾಗಮ ಅಂದ್ರೆ ಏನು ಅನ್ನುವಂಥದ್ದನ್ನ ಆಮೇಲೆ ಮುಖ್ಯವಾಗಿ ಈ ಆಶ್ರಮ ಹೇಗೆಲ್ಲ ಇದೆ, ಈ ಕಾರ್ಯಕ್ರಮ ಹೇಗೆಲ್ಲ ನಡೆಯುತ್ತೆ ಅನ್ನೋದನ್ನ ನಿಮ್ಮ ಮುಂದೆ ಇಡುವ ಸಣ್ಣ ಪ್ರಯತ್ನ ಮಾಡ್ತೀವಿ. ಬನ್ನಿ ಹಾಗಾದ್ರೆ ಆಶ್ರಮದೊಳಗೆ ಹೋಗಿ ತೋರಿಸುವಂತಹ ಪ್ರಯತ್ನ ಮಾಡ್ತೀವಿ. ಈ ಆಶ್ರಮದಲ್ಲಿ ಒಂದೊಂದು ದೃಶ್ಯಾವಳಿಗಳು, ಒಂದೊಂದು ಕ್ಷಣವು ಕೂಡ ಬಹಳ ಅದ್ಭುತ ಅಂತಾನೆ ಹೇಳ್ಬೋದು. ಏನಂದ್ರೆ ಇಲ್ಲಿ ಜೂತಾಗರ್ ಅಂತ ಮಾಡಿದ್ದಾರೆ. ಪಾದರಕ್ಷೆ ಇಟ್ಕೊಳ್ಳಿ ಕೂಡ ಎಷ್ಟು ಸುವ್ಯವಸ್ಥೆಯಿಂದ ಅವರು ನೋಡ್ಕೊಳ್ತಾ ಇದ್ದಾರೆ ಅಂತ ನೋಡ್ಬೋದು. ಅದನ್ನ ಇಟ್ಕೊಳ್ಳೋದು ಅಷ್ಟೇ ಅಲ್ಲದೆ ಅದನ್ನ ಸ್ವಚ್ಛಗೊಳಿಸಿ ಇಟ್ಕೊಂಡು ಅವ್ರಿಗೆ ಕೂಪನ್ ಕೊಡುವಂಥದ್ದು. ಕೂಪನ್ ಕೊಟ್ಟು ಮನೆಗೆ ಯಾವಾಗ ಹೋಗ್ತಾರಲ್ಲ ಆವಾಗ ಮತ್ತೆ ವಾಪಸ್ಸು ಆ ಪಾದರಕ್ಷೆಗಳನ್ನ ಅವ್ರಿಗೆ ಕೊಡುವಂಥದ್ದು. ಸೊ ಆ ರೀತಿಯಾಗಿ ಸುವ್ಯವಸ್ಥೆ ಇಲ್ಲಿರುವಂಥದ್ದು. ಇದಕ್ಕೆಲ್ಲದಕ್ಕೂ ₹1 ದುಡ್ಡು ತಗೊಳ್ಳೋದಿಲ್ಲ ಇವರು. ಪಾದರಕ್ಷೆ ಇಟ್ಕೊಳ್ಳಿಕ್ಕಾಗಿರ್ಬೋದು, ಇಲ್ಲಿ ನಡೀತಾ ಇರುವಂತಹ ಬೃಹತ್ತಾದ ಅನ್ನದಾಸೋಹ ಆಗಿರಬಹುದು, ಹಾಗೂ ಬಹಳಷ್ಟು ಸಾಮಾಜಿಕ ಕಾರ್ಯಗಳು ಕೂಡ ಇಲ್ಲಿ ಆಗ್ತವೆ. ಸೊ ಯಾವುದಕ್ಕೂ ಇಲ್ಲಿ ₹1 ತಗೊಳ್ಳದೆ ಈ ರೀತಿಯ ಬೃಹತ್ತಾದ ಸ ಏನು ಈ ಸಮಾಗಮ ಕಾರ್ಯಕ್ರಮ ಹೆಂಗ್ ನಡೆಯುತ್ತೆ ಅನ್ನೋದೇ ಬಹಳಷ್ಟು ಜನಕ್ಕೆ ಅಚ್ಚರಿ ಅನ್ನೋಂಥದ್ದು. ಸೊ ಹಾಗಾದ್ರೆ ಬನ್ನಿ, ಇನ್ನು ಏನೇನೆಲ್ಲ ಈ ಆಶ್ರಮದಲ್ಲಿ ವಿಚಾರಗಳಿದೆ, ಏನೇನೆಲ್ಲ ದೃಶ್ಯಾವಳಿಗಳಿದೆ, ಏನೇನೆಲ್ಲ ಕಾರ್ಯಕ್ರಮಗಳು ಇದೆ ಅನ್ನುವಂಥದ್ದನ್ನ ತೋರಿಸುವಂತಹ ಪ್ರಯತ್ನ ಮಾಡ್ತೀವಿ. ಬನ್ನಿ. ಸರಿ, ಹಾಗಾದ್ರೆ ಒಳಗಡೆ ಬಂದ್ಮೇಲೆ ಪ್ರಪ್ರಥಮ ಬಾರಿಗೆ ಇಲ್ಲಿ ನಿಮ್ಗೆ ಕಾಣಸಿಗೋದು ಪ್ರಣಾಮ ಸ್ಥಳ. ಪ್ರಣಾಮ ಮಾಡ್ಕೊಂಡು ಅದಾದ್ಮೇಲೆ ಮುಂದುವರೆದು ಪುಸ್ತಕಾಲಯ ಇದೆ, ಬಸ್ ಸ್ಟ್ಯಾಂಡ್ ಇದೆ. ಒಂದೊಂದಾಗಿ ತೋರಿಸ್ತೀವಿ, ಬನ್ನಿ. ಇಲ್ಲಿ ನೀವು ನೋಡ್ಬೋದು ಪುಸ್ತಕಾಲಯ ಇದೆ. ಪುಸ್ತಕಾಲಯದಲ್ಲಿ ಹಲವಾರು ಆಧ್ಯಾತ್ಮಿಕ ವಿಚಾರಗಳುಳ್ಳ ಏನು ಪುಸ್ತಕಗಳು ಇರುವಂಥದ್ದು. ಇಲ್ಲಿ ಪುಸ್ತಕಾಲಯ ಇರುವಂಥದ್ದು. ಈ ಪುಸ್ತಕದಲ್ಲಿ ನಿಮಗೆ ಜೀವನದಲ್ಲಿ ಬೇಕಾಗಿರುವ ಪ್ರತಿ ಕ್ಷಣದ, ಪ್ರತಿ ಅನುಭವದ ಒಂದು ವಿಚಾರಧಾರೆ ಇರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಆಧ್ಯಾತ್ಮಿಕ ಸತ್ಯಭಕ್ತಿ ಮಾರ್ಗದ ಕುರಿತಾದಂತಹ ಹಲವಾರು ವಿಚಾರಧಾರೆಗಳು, ಹಲವಾರು ಸದ್ಗ್ರಂಥಗಳಿಂದ ರೆಫರೆನ್ಸ್ ಮಾಡಿ ಈ ಒಂದು ಪುಸ್ತಕಗಳಲ್ಲಿ ಇಲ್ಲಿ ಲಭ್ಯ ಇರುವಂಥದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದಂಥದ್ದು. ಇಲ್ಲಿ ನೋಡ್ಬೋದು ನೀವು. ಸೊ ಏನು ಜಪ ಮಾಡಲಿಕ್ಕೆ ಮಾಲೆ ಕೂಡ ಇರುವಂಥದ್ದು. ಸೊ ನೋಡಿ, ಈ ಒಂದು ಆಧುನಿಕತೆ ಹೆಸರಿನಲ್ಲಿ ಕೆಟ್ಟ ಕೆರ ಹೆಡ್ತಾ ಇರುವ ಸಮಾಜದಲ್ಲಿ ಮನಃಶಾಂತಿ ಅನ್ನೋದು ಬಹಳ ಮುಖ್ಯ. ಸೊ ಅದರಲ್ಲಿ ಜಪ ಮಾಡುವಂತಹ ವಿಧಾನ ಕೂಡ ಸಂತ ರಾಮ್ಪಾಲ್ ಮಹಾರಾಜರು ತಿಳಿಸ್ತಾರೆ. ಹಾಗೇನೆ ಹತ್ತು ಹಲವು ಏನು ಇದೆ ಪುಸ್ತಕಗಳು ಇರುವಂಥದ್ದು. ಇಲ್ಲಿ ಮುಖ್ಯವಾಗಿ ಆಧ್ಯಾತ್ಮಿಕ ಪುಸ್ತಕ ನೋಡಿ. ಈ ಆಧ್ಯಾತ್ಮಿಕ ಪುಸ್ತಕದಲ್ಲಿ ಸಾಕಷ್ಟು ವಿಚಾರಗಳು ಸಂತ ರಾಮ್ಪಾಲ್ ಮಹಾರಾಜರು ಬಿಚ್ಚಿಟ್ಟಿದ್ದಾರೆ ಜನರ ಮುಂದೆ. ಸೊ ಇಷ್ಟೇ ಅಲ್ಲ, ಸಾಕಷ್ಟು ಸಾಮಗ್ರಿಗಳು ಈ ಪುಸ್ತಕಾಲಯದಲ್ಲಿ ಇರುವಂಥದ್ದು. ಇದಾದ್ಮೇಲೆ ಪ್ರಥಮ ಚಿಕಿತ್ಸಾ ಕೇಂದ್ರ ಕೂಡ ಇರುವಂಥದ್ದು. ಬನ್ನಿ ನೋಡೋಣ. ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಪ್ರಥಮ ಚಿಕಿತ್ಸೆ ಕೇಂದ್ರ. ಪ್ರಥಮ ಚಿಕಿತ್ಸೆ ಅಂದ್ಕೂಡ್ಲೆ ಆ ಬರೀ ಪ್ರಥಮ ಚಿಕಿತ್ಸೆ ಅಷ್ಟೇ ಅಲ್ಲ. ಇಲ್ಲಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ವೆಲ್ ಕ್ವಾಲಿಫೈಡ್ ಡಾಕ್ಟರ್ಸ್ ಕೂಡ ಇರುವಂಥದ್ದು. ಒಳ್ಳೆ ಚಿಕಿತ್ಸೆ ಕೂಡ ಇಲ್ಲಿ ಸಿಗುವಂಥದ್ದು. ಸೊ ಇಷ್ಟೇ ಅಲ್ಲ, ಸಾಕಷ್ಟು ಇಲ್ಲಿ ನೋಡ್ಲಿಕ್ಕೆ ವಿಷಯಗಳು ಇರುವಂಥದ್ದು. ಬನ್ನಿ ಹಾಗಾದ್ರೆ ಒಂದೊಂದಾಗಿ ತೋರಿಸುವಂತ ಆ ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ. ಬನ್ನಿ. ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಶಂಕ ಸಮಾಧಾನ ಅನ್ನುವಂಥದ್ದು. ಏನು ಆಧ್ಯಾತ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಥವಾ ಈ ಆಶ್ರಮದಲ್ಲಿ ಏನು ನಿಯಮಗಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ಏನೇ ಶಂಕೆಗಳು ಬಂದ್ರೆ, ಡೌಟ್‌ಗಳು ಬಂದ್ರೆ ಅದಕ್ಕೆ ಉತ್ತರ ಕೊಡ್ಲಿಕ್ಕಂತಾನೆ, ಅದಕ್ಕೆ ಸಮಾಧಾನ ಮಾಡ್ಲಿಕ್ಕಂತಾನೆ ಒಂದು ಕೇಂದ್ರ ಇಲ್ಲಿ ಇರುವಂಥದ್ದು. ಸೊ ಅದಾದ್ಮೇಲೆ ಇರುವಂಥದ್ದೇ ನಾಮದಾನ್ ಕೇಂದ್ರ, ನಾಮದಾನ್ ಸ್ಥಳ. ನಾಮದಾನ ಅಂದ್ರೆ ಏನು, ನಾಮ ದೀಕ್ಷೆ ಅಂದ್ರೆ ಏನು ಅನ್ನೋದನ್ನ ಕೂಡ ತಿಳಿಸ್ತೀವಿ, ಬನ್ನಿ.
ಬನ್ನಿ ಹಾಗಾದ್ರೆ ಇಲ್ಲಿ ನಾಮದಾನ್ ಕೇಂದ್ರ ಅಂತ ಇರುವಂಥದ್ದು, ನಾಮದಾನ್ ಸ್ಥಳ ಅಂತ. ಸೊ ನಾಮದಾನ್ ಅಂದ್ರೆ ಏನು ಮುಖ್ಯವಾಗಿ ಅಂದ್ರೆ ಇಲ್ಲಿ ಸಂತ ರಾಮ್‌ಪಾಲ್ ಮಹಾರಾಜರು ಅವರು ಕೆಲವೊಂದು ನಿಯಮಗಳು ಇಟ್ಟಿದ್ದಾರೆ. ಆ ನಿಯಮಕ್ಕೆ ಒಳಪಟ್ಟು ಭಕ್ತಿ ಮಾರ್ಗದಲ್ಲಿ ತೊಡ್ಕೊಳ್ಳೋದು. ಸೊ ಅದು ಏನು ವಿವರಣೆ ಆಗಿ ಅಂತ ಹೇಳ್ತಾ ಹೋಗ್ತೀವಿ. ಆದ್ರೆ ಮುಖ್ಯವಾಗಿ ಇಲ್ಲಿರುವಂಥವ್ರು. ಸೊ ನಮಸ್ಕಾರ. ನಿಮ್ಮ ಹೆಸರು? ಲಕ್ಷ್ಮಿ ರೀ. ಊರು? ಸಿರ್ಗಾಪುರ್. ನಾಮದೀಕ್ಷೆ ತಗೊಂಡ್ರಾ? ಹಾ ರೀ. ಇವತ್ತೇ ತಗೊಂಡ್ರಾ ಅನ್ಸುತ್ತೆ. ಹಾ, ಇವತ್ತೇ ಅನಿಸ್ತಾ ಇದೆ ನಿಮ್ಗೆ? ಸರಿಯಾಗಿ ಅನಿಸ್ತಾ ಇದೆ ರೀ. ಇನ್ನ ನೋಡ್ಬೇಕು ಇವಾಗ ಮುಂದೆ. ಇವಾಗ್ರೆ ಸದ್ಯ ಸರಿಯಾಗಿ ಯಾಕೆ ತಗೊಂಡ್ರಮ್ಮ ನಾಮದೀಕ್ಷೆ ಯಾಕೆ ತಗೊಂಡ್ರಿ? ಸ್ವಲ್ಪ ಡಿಪ್ರೆಷನ್ ಪ್ರಾಬ್ಲಮ್ ಇತ್ತು. ಅದಕ್ಕೆಲ್ಲ ಮಾಹಿತಿ ಎಲ್ಲ ತಿಳ್ಕೊಂಡ್ಮೇಲೆ ಸ್ವಲ್ಪ ಚಲೋ ಅನಿಸ್ತು. ಅದಕ್ಕೆ ತಗೊಂಡಿದ್ದು. ನೋಡಿದ್ರಲ್ಲ, ಇವತ್ತೇ ನಾಮದೀಕ್ಷೆ ತಗೊಂಡಂತಹ ಶ್ರದ್ಧಾಳುವಿನ ಕೂಡ ಅನುಭವದ ಮಾತು ನಿಮ್ಮ ಮುಂದೆ ಇಟ್ವಿ. ಸೊ ಇಲ್ಲಿ ಸಾಕಷ್ಟು ಜನ ಸಾಕಷ್ಟು ಸಮಸ್ಯೆಗಳು ಅಂತ ಬಂದಾಗ ಇಲ್ಲಿ ಬಂದು ನಾಮದೀಕ್ಷೆ ತಗೊಂಡು ಅದಕ್ಕೆ ಪರಿಹಾರ ಅನ್ನೋದನ್ನ ಕಂಡುಕೊಳ್ತಾರೆ. ಅದಾಗಿತ್ತು. ಸೊ ಅದಾದ್ಮೇಲೆ ಇನ್ನ ಸಾಕಷ್ಟು ವಿಚಾರಗಳು ಈ ಆಶ್ರಮದಲ್ಲಿ ಇರುವಂತದ್ದು. ಸೊ ಬನ್ನಿ ಹಾಗಾದ್ರೆ ಆ ಎಲ್ಲ ವಿಚಾರಗಳು ನಿಮಗೆ ತೋರಿಸುವಂತಹ ಒಂದು ಸಣ್ಣ ಪ್ರಯತ್ನ ಮಾಡ್ತೀವಿ. ಬನ್ನಿ ಹಾಗಾದ್ರೆ ಇಲ್ಲಿ ಆಧ್ಯಾತ್ಮಿಕ ಪ್ರದರ್ಶನಿ ಕೂಡ ಇರುವಂತದ್ದು. ಸೊ ಅದನ್ನು ಕೂಡ ತೋರಿಸ್ತೀವಿ. ಸೊ ಅದರಲ್ಲಿ ಏನಿದೆ ಬನ್ನಿ. ಇಡೀ ಮಾನವ ಜನ್ಮದಲ್ಲಿ ಬಹುಮುಖ್ಯ ಅಂಶವೇ ಅದುವೇ ಆಧ್ಯಾತ್ಮಿಕ ಅನ್ನುವಂಥದ್ದು. ಈ ಸತ್ಯಲೋಕ ಆಶ್ರಮದಲ್ಲೂ ಕೂಡ ಜನಗಳಿಗೆ ಮುಖ್ಯವಾದ ಆಕರ್ಷಣೀಯ ಕೇಂದ್ರ ಬಿಂದು ಅದುವೇ ಆಧ್ಯಾತ್ಮಿಕ ಪ್ರದರ್ಶನ ಅನ್ನುವಂಥದ್ದು. ಅದನ್ನ ತೋರಿಸ್ತಾ ಇದೀವಿ ಬನ್ನಿ. ಇಲ್ಲಿ ಬಂದಂತ ಶ್ರದ್ಧಾಳುಗಳಿಗೆಲ್ಲರಿಗೂ ಜ್ಞಾನ ಚರ್ಚೆ ಅಂತ ಮಾಡ್ತಾರೆ. ಸೊ ಮಾನವ ಜನ್ಮ ಅಂತ ಪಡೆದ ಮೇಲೆ ಪ್ರತಿಯೊಬ್ಬರಿಗೂ ಜ್ಞಾನದ ಬಹಳ ಅನಿವಾರ್ಯತೆ ಇರುವಂಥದ್ದು. ಹಾಗೇನೆ ಸಂತ ರಾಮ್‌ಪಾಲ್ ಮಹಾರಾಜರಿಗೆ ಬಹುಮುಖ್ಯವಾಗಿ ಆಧ್ಯಾತ್ಮಿಕ ಒಂದು ಏನು ಆ ಜೀವನದಲ್ಲಿ ಜ್ಞಾನ ಚರ್ಚೆ ಆದ್ಮೇಲೆ ಸಂತ ರಾಮ್‌ಪಾಲ್ ಮಹಾರಾಜರು ಅವರ ಗುರುಗಳಿಂದ ನಾಮದೀಕ್ಷೆ ತಗೊಳ್ತುಕೊ ತೆಗೆದುಕೊಂಡಿರುವಂಥದ್ದು. ಸೊ ಸ್ವಾಮಿ ರಾಮ್ ದೇವಾನಂದ ಜಿ ಮಹಾರಾಜ್ ಅವರಿಂದ ಸಂತ ರಾಮ್‌ಪಾಲ್ ಮಹಾರಾಜರು ನಾಮದೀಕ್ಷಾ ತಗೊಂಡಿರುವಂಥದ್ದು. ನಾಮದೀಕ್ಷಾ ಅಂದ್ರೆ ಬಹುಮುಖ್ಯವಾಗಿ ಗುರುದೀಕ್ಷಾ ಅನ್ಬೋದು, ಗುರುಬೋಧ ಅಂತಾರೆ. ಸೊ ಆ ರೀತಿಯಾಗಿ ಇಲ್ಲಿ ಸಾಕಷ್ಟು ವಿಶೇಷವಾದ ಆಧ್ಯಾತ್ಮಿಕ ಪ್ರದರ್ಶನವನ್ನ ಇಲ್ಲಿ ಆಯೋಜನೆ ಮಾಡಿರುವಂಥದ್ದು. ಜನರ ಒಂದು ಉತ್ಸಾಹಕ್ಕೆ ಕೂಡ ಈ ಆಧ್ಯಾತ್ಮಿಕ ಪ್ರದರ್ಶನ ಕಾರಣ ಆಗಿರುವಂಥದ್ದು. ಈ ಆಧ್ಯಾತ್ಮಿಕ ಪ್ರದರ್ಶನದಲ್ಲಿ ಜನಗಳು ಯಾವ ರೀತಿ ಕಿಕ್ಕಿರಿದು ನೆರೆದಿದ್ದಾರೆ ಅಂದ್ರೆ, ಎಲ್ಲೋ ಏನು ಅಂದ್ರೆ ಈ ಆಧುನಿಕ ಯುಗದಲ್ಲಿ ಒಂದು ಮನರಂಜನಾದಾಯಕವಾದ ಜೀವನಕ್ಕೆ ಉತ್ತೇಜನ ಕೊಡುವಂಥದ್ದು ಹೆಚ್ಚು. ಆದ್ರೆ ಇಲ್ಲಿ ಆಧ್ಯಾತ್ಮಿಕ, ಅದರಲ್ಲೂ ಸತ್ಯ ಭಕ್ತಿ ಮಾರ್ಗವನ್ನ ಹೇಳ್ಕೊಡ್ತಿರುವಂತಹ ಸಂತ ರಾಮ್‌ಪಾಲ್ ಮಹಾರಾಜರ ಸತ್ಯಲೋಕ ಆಶ್ರಮದಲ್ಲಿ ಆಯೋಜನೆಗೊಂಡಂತಹ ಈ ಒಂದು ಆಧ್ಯಾತ್ಮಿಕ ಪ್ರದರ್ಶನದಲ್ಲೂ ಕೂಡ ಇಷ್ಟು ಜನರು ಕಿಕ್ಕಿರಿದು ನೆರೆದು ಈ ಒಂದು ಆಧ್ಯಾತ್ಮಿಕ ವಿಚಾರವನ್ನ ಅಷ್ಟು ಒಂದು ಆಸಕ್ತಿದಾಯಕವಾಗಿ ಆಲಿಸ್ತಿದ್ದಾರೆ. ಆ ವಿಚಾರಗಳನ್ನ ಅಳವಡಿಸ್ಕೊಳ್ತಿದ್ದಾರೆ. ಅದನ್ನ ತಿಳಿದುಕೊಳ್ಳಲು ಏನು ಉತ್ಸಾಹಭರಿತರಾಗಿದ್ದಾರೆ ಅನ್ನೋದಕ್ಕೆ ನಮಗೂ ಕೂಡ ಖುಷಿ ಆಗ್ತಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸಮಾಜದಲ್ಲಿ ಏನು ಅಂದ್ರೆ ಎಷ್ಟೊಂದೆಲ್ಲ ವಿಚಾರಗಳನ್ನ ನೋಡ್ತೀವಿ. ಅನ್ಯಾಯಕಾರಿಯಾದ ಅಥವಾ ಒಂದು ನಶೆ ನಶೆ ಮಾಡುವಂಥದ್ದು. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ನಶೆ ಮಾಡ್ತಾರೆ ಈ ಕಾಲದಲ್ಲಿ. ಸೊ ಈ ಎಲ್ಲ ವಿಚಾರಗಳನ್ನ ಆ ಹೊಡೆದೋಡಿಸ್ತಾ ಇರುವಂತಹ ವಿಶ್ವದಲ್ಲೇ ಏಕೈಕ ಶ್ರೇಷ್ಠ ಸದ್ಗುರು ಸಂತ ರಾಮ್‌ಪಾಲ್ ಮಹಾರಾಜರು ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಲಕ್ಷಾಂತರ ಅಂದ್ರೆ ಸಾವಿರೋಪಾದಿಯಲ್ಲಿ ಏನು ಭಕ್ತಗಣ ಬರುತ್ತೆ. ಒಬ್ರು ಕೂಡ ನಶೆ ಮಾಡಲ್ಲ ಅನ್ನೋದೇ ಇಲ್ಲಿ ವಿಷಯ. ಆಮೇಲೆ ನಶೆ ಮಾಡೋದಷ್ಟೇ ಅಲ್ಲ, ಯಾವುದೇ ರೀತಿಯ ಅನಾಚಾರ ಕಾರ್ಯದಲ್ಲಿ ಇಲ್ಲಿನ ಒಂದು ಸಂತ ರಾಮ್‌ಪಾಲ್ ಮಹಾರಾಜರ ಅನ್ವಯಿಗಳು ತೊಡಗಿಕೊಳ್ಳೋದಿಲ್ಲ ಅನ್ನೋದು ಕೂಡ ವಿಶೇಷ. ಇಂಥ ಏನು ಆಧುನಿಕ ಯುಗದಲ್ಲಿ ಕುಡ್ದು ತಿಂದು ಮಜಾ ಮಾಡಿ ಇದು ಒಂದು ಏನು ಮಾನವ ಜನ್ಮ ಏನು ಬಾರಿ ಬಾರಿ ಸಿಗುತ್ತಾ, ಸಿಕ್ಕಿದೆ ಮಜಾ ಮಾಡಿ ಹೋಗೋಣ ಅನ್ನುವಂತಹ ಒಂದು ಮಾನಸಿಕ ವಿಚಾರ ಇರುವಂತಹ ಈ ಸಂದರ್ಭದಲ್ಲೂ ಕೂಡ ಈ ಆಶ್ರಮದಲ್ಲಿ ಇಂತಹ ಆಧ್ಯಾತ್ಮಿಕ ವಿಚಾರಗಳನ್ನ ಇರುವಂಥದ್ದು ಬಹಳ ವಿಶೇಷ.
ಇಲ್ಲಿ ನೀವು ನೋಡ್ಬೋದು ಸಂತ ರಾಮ್ಪಾಲ್ ಮಹಾರಾಜರು ಯಾವ ರೀತಿ ಮಂತ್ರಗಳನ್ನ ಕೊಡ್ತಾರೆ, ಅದು ಯಾವ ರೀತಿ ಕಾರ್ಯ ನಿರ್ವಹಿಸುತ್ತೆ ಶರೀರದಲ್ಲಿ ಅನ್ನುವಂಥದ್ದು ಸೂಕ್ಷ್ಮ ರೀತಿಯಲ್ಲಿ ಜನರಿಗೆ ಗೊತ್ತಾಗುವ ರೀತಿಯಲ್ಲಿ ಪ್ರದರ್ಶನದ ಮುಖಾಂತರ ಆಯೋಜನೆ ಮಾಡಿರುವಂಥದ್ದು. ಏನಂದ್ರೆ ಆ ಅಂಡಪಿಂಡ ಬ್ರಹ್ಮಾಂಡ ಎಲ್ಲ ಶರೀರದಲ್ಲೇ ಇರುವಂತಹದ್ದು, ಅದನ್ನ ಒಂದು ಚಿತ್ರಣದ ಮುಖಾಂತರ ಜನಗಳಿಗೆ ತಿಳಿಯಪಡಿಸ್ತಿರುವಂಥದ್ದು ಸಂತ ರಾಮ್ಪಾಲ್ ಮಹಾರಾಜರ ಸತ್ಯಲೋಕ ಆಶ್ರಮದಲ್ಲಿ ಆಯೋಜನೆಗೊಂಡಂತಹ ಆಧ್ಯಾತ್ಮಿಕ ಪ್ರದರ್ಶನ ಅಂತ ಹೇಳ್ಬೋದು. ಸೊ ಈ ಆಧ್ಯಾತ್ಮಿಕ ಪ್ರದರ್ಶನದಲ್ಲಿ ಅಷ್ಟೇ ಅಲ್ಲ, ಎಷ್ಟೆಲ್ಲ ಧರ್ಮ ಗ್ರಂಥಗಳಿದಾವೆ, ಆಮೇಲೆ ಎಷ್ಟೆಲ್ಲ ಧರ್ಮ ಗುರುಗಳು ಅನ್ಸ್ಕೊಂಡಿರೋರು ಇದ್ದಾರೆ, ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವರ ವಿಚಾರಧಾರೆಗಳು ಏನು ಅನ್ನುವಂತಹ ಪ್ರತಿಯೊಂದು ವಿವರಣಾ ಸಹಿತವಾದ ಆಧ್ಯಾತ್ಮಿಕ ಪ್ರದರ್ಶನ. ಇದು ಆಧ್ಯಾತ್ಮಿಕ ವಿಚಾರಗಳ ಆಸಕ್ತಿ ಉಳ್ಳವರಿಗೆ ಆ ತಿಳಿದುಕೊಳ್ಳಲು ಹೇಳಿ ಮಾಡಿಸಿದ ಜಾಗ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಬಂದ್ರೆ ನೀವು ಇಲ್ಲಿ ತಿಳಿದುಕೊಳ್ಳಲಾಗದ ವಿಷಯವೇ ಇಲ್ಲ. ಇಲ್ಲಿ ಪ್ರತಿಯೊಂದು ಆಧ್ಯಾತ್ಮಿಕ ವಿಚಾರವನ್ನ ನೀವು ಸವಿಸ್ತಾರವಾಗಿ ತಿಳಿದುಕೊಳ್ಬಹುದು. ಸೊ ಪ್ರತಿಯೊಂದು ವಿಚಾರಗಳನ್ನ ಎಷ್ಟು ಆಧ್ಯಾತ್ಮಿಕ ಒಂದು ಆಳ ಅಗಲದೊಂದಿಗೆ ಏನು ಶಾಂತಿಪೂರ್ವಕವಾಗಿ ನೋಡಿ ಯಾವ ರೀತಿ ಎಕ್ಸ್‌ಪ್ಲೇನ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ವಿಚಾರಗಳನ್ನ ಬಂದಂತ ಪ್ರತಿಯೊಬ್ಬರಿಗೂ ಅಷ್ಟೇ ಶಾಂತಿಯಿಂದ ಏನಪ್ಪ ದಿನವಿಡೀ ಎಷ್ಟಂತ ನಾವು ಎಕ್ಸ್‌ಪ್ಲೇನ್ ಮಾಡೋದು ಅಂತ ಬೇಸರ ಇಲ್ಲ. ಪ್ರತಿಯೊಬ್ಬರಿಗೂ ಅಷ್ಟೇ ಶಾಂತಿಯಿಂದ, ಅಷ್ಟು ಖುಷಿಯಿಂದ, ಮತ್ತೆ ಎಷ್ಟು ಜನಕ್ಕೆ ನಾವು ಎಕ್ಸ್‌ಪ್ಲೇನ್ ಮಾಡ್ತಾ ಇದೀವಿ, ಇನ್ನ ಬರ್ಲಿ, ಇನ್ನ ಎಷ್ಟೇ ಜನ ಬರ್ಲಿ ಅವ್ರಿಗೂ ಅಷ್ಟೇ ಶಾಂತಿಯಿಂದ ನಾವು ಎಕ್ಸ್‌ಪ್ಲೇನ್ ಮಾಡ್ತೀವಿ, ವಿವರಣೆ ಕೊಡ್ತೀವಿ ಅನ್ನುವಂಥ ಖುಷಿಯಿಂದ ಇವರು ನಿಂತಿರುವಂಥದ್ದು. ಸೊ ಇಷ್ಟು ಖುಷಿದಾಯಕವಾಗಿ ಈ ಆಧ್ಯಾತ್ಮಿಕ ವಿಚಾರ ಹೇಳ್ಕೊಳ್ಳೋ ವಂತಹ ಆನಂದವಾದ ವಾತಾವರಣ ಇಲ್ಲಿ ಇರುವಂಥದ್ದು. ನೋಡಿ ಪ್ರತಿಯೊಬ್ಬ ಸೇವಾದಾರಗಳು ಖುಷಿಯಿಂದ ನಿಂತಿರೋದು. ಬನ್ನಿ ನಾವು ಕೂಡ ವಿವರಣೆ ಕೊಡ್ತೀವಿ ನಮಗೆ ಸಾಧ್ಯ ಆದಷ್ಟು ಅನ್ನುವಂಥ ಒಂದು ಆನಂದಮಯ ವಾತಾವರಣದಲ್ಲಿ ಅವ್ರು ನಿಂತಿರುವಂಥದ್ದು. ಸಿದ್ಧತೆ ನೋಡಿ, ಚಿಕ್ಕ ವಯಸ್ಸಿನ ಹುಡುಗಿ ಕೂಡ ಇಲ್ಲಿ ಈ ಒಂದು ಆಧ್ಯಾತ್ಮಿಕ ಪ್ರದರ್ಶನದ ಕುರಿತಾದಂತಹ ವಿವರಣೆ ನೀಡಲಿಕ್ಕೆ ನಿಂತಿರುವಂತಹ ಒಂದು ದೃಶ್ಯ ಕೂಡ ನೀವು ನೋಡಿದ್ರಿ. ಸೊ ಇದೇ ರೀತಿಯಾಗಿ ಬಹಳಷ್ಟು ವಿಚಾರಗಳನ್ನ ಇಲ್ಲಿ ಆಧ್ಯಾತ್ಮಿಕ ಪ್ರದರ್ಶನದಲ್ಲಿ ನೋಡ ಸಿಗ್ತಾ ಇರುವಂತಹದ್ದು. ಇಲ್ಲಿ ನೋಡ್ಬೋದು ನೀವು ಆಧ್ಯಾತ್ಮಿಕ ಒಂದು ವಿಷಯದಲ್ಲಿ ಕಂಡು ಬರುವಂತಹ ಹಲವಾರು ಧರ್ಮ ಗ್ರಂಥಗಳ ಸಹಿತವಾದ ವಿಚಾರಧಾರೆಗಳನ್ನ ಇಲ್ಲಿ ತೆರೆದಿಡ್ತಿರುವಂಥದ್ದು ಸಂತ ರಾಮ್ಪಾಲ್ ಮಹಾರಾಜರು. ಸೊ ಅದು ಆಧಾರ ಸಹಿತವಾಗಿ ಯಾವ ಪುಸ್ತಕದಲ್ಲಿ, ಯಾವ ಶ್ಲೋಕದಲ್ಲಿ, ಯಾವ ಲೈನ್‌ನಲ್ಲಿ, ಯಾವ ಪೇಜ್ ನಂಬರ್‌ನಲ್ಲಿ ಏನ್ ಬರೆಯಲಾಗಿದೆ ಅನ್ನೋದನ್ನ ತತ್ವದರ್ಶಿ ಜಗದ್ಗುರು ಸಂತ ರಾಮ್ಪಾಲ್ ಮಹಾರಾಜರು ತತ್ವಜ್ಞಾನದ ಮುಖಾಂತರ ಜನರ ಮುಂದೆ ಬಿಚ್ಚಿಡ್ತಿರುವಂಥದ್ದು. ಅದು ಪುಸ್ತಕದ ಮುಖಾಂತರನೇ ಬಿಚ್ಚಿಡ್ತಿರುವಂಥದ್ದು. ಲೈನ್ ಬೈ ಲೈನ್ ಅದನ್ನ ಎಕ್ಸ್‌ಪ್ಲೇನ್ ಕೂಡ ಮಾಡ್ತಿರುವಂಥದ್ದು. ಅದನ್ನ ಜನರು ಅರ್ಥ ಮಾಡ್ಕೊಂಡು ಅವರ ಜೀವನದಲ್ಲಿ ಅದನ್ನ ಅಳವಡಿಕೆ ಕೂಡ ಮಾಡ್ಕೊಂಡು ಉದ್ಧಾರ ಕೂಡ ಆಗ್ತಿರುವಂಥದ್ದು. ಸೊ ಅದು ಅದರ ಬೆಸ್ಟ್ ಎಕ್ಸಾಂಪಲ್ ಅನ್ನುವ ರೀತಿಯಲ್ಲಿ ಈ ಆಧ್ಯಾತ್ಮಿಕ ವಿಚಾರದಲ್ಲಿ ಇಷ್ಟು ಜನ ಕಿಕ್ಕಿರಿದು ನಡೆದಿದ್ದಾರೆ ಅಂದ್ರೆ ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟೆಲ್ಲ ಇಲ್ಲಿ ಆಧ್ಯಾತ್ಮಿಕ ವಿಚಾರ ಕೆಲಸ ಮಾಡಿದೆ ಅನ್ನುವಂಥದ್ದು. ಸೊ ಹಾಗಾದ್ರೆ ಈ ಒಂದು ವಿಶೇಷವಾದ ಆಧ್ಯಾತ್ಮಿಕ ವಿಚಾರ ಒಳಗೊಂಡ ಒಂದು ಆಧ್ಯಾತ್ಮಿಕ ಪ್ರದರ್ಶನ ನೀವು ನೋಡಿದ್ರಿ. ಸೊ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಯಾವರು? ನಾವು ಬೆಂಗಳೂರಿಂದ ಬಂದಿರ್ತೀವಿ. ಬೆಂಗಳೂರಿಂದ ಎಷ್ಟು ದೂರ ಬರ್ಲಿಕ್ಕೆ ಕಾರಣ? ತತ್ವದರ್ಶಿ ಸಂತ ರಾಮ್ಪಾಲ್ಜಿ ಮಹಾರಾಜರ ಇವತ್ತು ಅವತರಣ ದಿವಸ ಅಂತ ಆಚರಿಸ್ತಾ ಇದ್ದಾರೆ. ಆ ಸಮಾಗಮದಲ್ಲಿ ಪಾಲ್ಗೊಳ್ಳಕ್ಕೆ ಬಂದಿದ್ದೀವಿ ನಾವು ಇವತ್ತು. ಯಾಕೆ ಬಂದ್ರಿ ಇಷ್ಟು ದೂರ? ನಾವು ಒಂದು 6 ವರ್ಷದಿಂದ ಅವ್ರನ್ನ ಫಾಲೋ ಮಾಡ್ತಾ ಇದೀವಿ. ಸಮಾಜದಲ್ಲಿದ್ದಂಥ ಅನೇಕ ಕುರೀತಿಗಳನ್ನ ಎಲ್ಲ ದೂರ ಮಾಡ್ತಾ ಇದ್ದಾರೆ. ಆಮೇಲೆ ಒಂದು ಸಮಾಜದಲ್ಲಿ ಒಂದು ಹೆಣ್ಮಕ್ಳಿಗೆ ಮದುವೆ ಅಂತ ಏನಿದೆಯಲ್ಲ, ಒಂದು ಸಾಮಾಜಿಕ ಪಿಡುಗು ಅಂತಂದರೆ ವರದಕ್ಷಿಣೆನ ಪಿಡುಗನ್ನ ದೂರ ಮಾಡಿ ಅನೇಕ ಮದುವೆಗಳನ್ನ ಮಾಡಿಸ್ತಾ ಇದ್ದಾರೆ. ಆಮೇಲೆ ಈಗ ಅನ್ನಪೂರ್ಣ ಮುಹಿಮ್ ಅಂತ ಒಂದು ಚಾಲು ಮಾಡಿದ್ದಾರೆ. ಅನ್ನಪೂರ್ಣ ಮುಹಿಮಲ್ಲಿ ರೋಟಿ ಕಪಡಾ ಅವ್ರ ಮಕಾನ್ ದೇಗಾ ಕಬೀರ್ ಭಗವಾನ್ ಅಂತ ಹೇಳ್ಕೊಂತ ನಮ್ಮ ಸಮಾಜದಲ್ಲಿ ಬಹಳ ಕಷ್ಟದಲ್ಲಿರುವಂಥದ್ದು, ಒಂದು ಅನ್ನಕ್ಕಿಲ್ದೇ ಇರೋವಂಥವ್ರು ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅವರು ಒಂದು ಸಕ್ಷಮ ಆಗಂಟ ಊಟದ ವ್ಯವಸ್ಥೆ, ಅವ್ರ ಬಟ್ಟೆ ವ್ಯವಸ್ಥೆ, ಆಮೇಲೆ ಅವ್ರಿಗೆ ಅವ್ರ ಮಕ್ಕಳಿಗೆ ಎಜುಕೇಷನ್ ವ್ಯವಸ್ಥೆನೂ ಮಾಡ್ತಾ ಇದ್ದಾರೆ. ಈ ರೀತಿಯ ಸಮಾಜದಲ್ಲಿ ಒಂದು ಕೆಲವು ಚಟಗಳಿರ್ಬೋದು, ಅದನ್ನೆಲ್ಲ ಬಿಡಿಸ್ತಾ ಇದ್ದಾರೆ. ಸಮಾಜನ ಒಂದು ಉತ್ತಮ ದಾರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ತಿಳಿದು ಬಂತು. ಆದ್ರಿಂದ ನಾನು ಅವ್ರು ಫಾಲೋ ಮಾಡ್ತಾ ಇದ್ದೀನಿ. ಈ ಚಟ ಎಲ್ಲ ಬಿಡೋದು ಅನಿವಾರ್ಯತೆ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಯಾಕಂದ್ರೆ ಈ ಆಧುನಿಕ ಯುಗದಲ್ಲಿ ನಾನು ಕೇಳ್ಪಟ್ಟಂತೆ ಬಹಳಷ್ಟು ಜನ ಹಿಂಗೂ ಅಂತಾರೆ, ಮೋಜು ಮಸ್ತಿ ಮಾಡ್ಕೊಂಡು ಆರಾಮಾಗಿ ಹೋಗೋಣಪ್ಪ, ಏನ್ ಭಕ್ತಿ ಎಲ್ಲ ಮಾಡೋದು ಅಂತ ಹಿಂಗುನು ಒಂದು ಮಾನಸಿಕ ಒಂದು ವಿಚಾರ ಇರುವಂಥದ್ದು. ಹಂಗಿರುವಾಗ ಈ ಭಕ್ತಿ ಮಾರ್ಗ ಎಲ್ಲ ಹೆಂಗೆ ಏನು ಅನ್ನುವಂಥದ್ದು? ಸಂತ ರಾಮ್ಪಾಲ್ಜಿ ಮಹಾರಾಜರು ನೋಡ್ರಿ, ಇವತ್ತು ಸಮಾಜದಲ್ಲಿ ಈ ಪಿಡುಗುಗಳಿಂದಾಗಿ ನಮ್ಮ ಯುವಕರು ತಪ್ಪದಾರಿ ಹಿಡಿದಿದ್ದಾರೆ.
ತಪ್ಪುದಾರಿ ಹಿಡ್ದು ಯಾವುದೇ ಒಂದು ವೇ ಇಲ್ದಂಗೆ ಆಗಿದ್ದಾರೆ. ಈ ಪಿಡುಗುಗಳು ನಾವು ದೂರ ಆಗಿಲ್ಲ ಅಂದರೆ ಕಷ್ಟ ಆಗ್ತದೆ. ಇವತ್ತಿನ ಯುವ ಪೀಳಿಗೆ ಆಗಲಿ, ಸಮಾಜಕ್ಕಾಗಲಿ ಈ ಪಿಡುಗುಗಳಿಂದ ದೂರ ಇರೋದು ಒಳ್ಳೆಯದು. ಅದರಿಂದ ಒಂದು ಉತ್ತಮ ಸಮಾಜವನ್ನು ಸ್ಥಾಪನೆ ಮಾಡೋದಕ್ಕೆ ಒಂದು ನಾಂದಿ ಆಗುತ್ತೆ ಅಂತ ಹೇಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಒಂದು 6 ವರ್ಷದಿಂದ ಸಂತ ರಾಮ್ಪಾಲ್ ಮಹಾರಾಜರ ಅನುಯಾಯಿಯಾಗಿ ಕರ್ನಾಟಕದಿಂದ ಇಲ್ಲಿ ಮಹಾರಾಷ್ಟ್ರಕ್ಕೆ ಬಂದಿದ್ದಾರೆ. ಸೊ ಸಾಕಷ್ಟು ಜನರು ಸಂತ ರಾಮ್ಪಾಲ್ ಮಹಾರಾಜರ ಅನುಯಾಯಿಯಾಗಿ ಜೀವನದಲ್ಲಿ ಬದಲಾವಣೆಗಳನ್ನ ಕಂಡಿದ್ದಾರೆ. ಅದರಲ್ಲಿ 2 ಮಾತಿಲ್ಲ. ಆದರೆ ವಿಶೇಷತೆಗಳನ್ನ ನೋಡ್ತಾ ಇದ್ರೆ ಅದರಲ್ಲಿ ಅಚ್ಚರಿ ಮೇಲೆ ಅಚ್ಚರಿ ಆಗುತ್ತೆ ಕಣ್ರಿ. ಯಾಕಂದ್ರೆ ಇಲ್ಲಿ ಒಂದೊಂದು ಕ್ಷಣ, ಒಂದೊಂದು ವಿಚಾರ ಕೂಡ ಅದ್ಭುತ, ಅತ್ಯದ್ಭುತ ಅಂತ ಹೇಳ್ಬೋದು. ಇಲ್ಲಿ ನೀವು ನೋಡೋದಾದ್ರೆ ಈ ಒಂದು ಪ್ರದರ್ಶನ ಮಾಡಿರುವಂಥದ್ದು ಏನು 600 ವರ್ಷದ ಹಿಂದೆ ಬಂದಂತಹ ಕಬೀರ ಸಾಹೇಬರು ಅಥವಾ ಕಬೀರ ದಾಸರು ಏನು ಬಂದಿದ್ರಲ್ಲ, ಅವರು ಸಶರೀರವಾಗಿ ಮಗರ್ ಎನ್ನುವ ಸ್ಥಳದಿಂದ ಹೋಗಿದ್ರು. ಆ ಮಗರ್ ಅನ್ನುವಂತಹ ನಗರವನ್ನ ನಗರದಲ್ಲಿ ಇರುವಂತಹ ಒಂದು ಏನಿದೆ ಇವತ್ತಿಗೂ ಇರುವಂತಹ ಪ್ರದರ್ಶನ ಏನು ಇರುವಂತಹ ಹಿಂದೂಗಳು ಹಾಗೂ ಮುಸ್ಲಿಂಗಳು ಕಟ್ಟಿರುವಂತಹ ಕಟ್ಟಡವನ್ನ ಇಲ್ಲಿ ಪ್ರದರ್ಶನದ ಮುಖಾಂತರ ತೋರಿಸಿರುವಂಥದ್ದು. ಸೊ ಇಷ್ಟೆಲ್ಲ ವಿಚಾರಗಳು ನೋಡಿದ್ಮೇಲೆ, ಈ ಎಲ್ಲ ಆಧ್ಯಾತ್ಮಿಕ ವಿಚಾರಗಳನ್ನ ನೋಡಿದ್ಮೇಲೆ ಜೀವನದಲ್ಲಿ ಕಷ್ಟ, ಜಿಗುಪ್ಸೆ, ಇನ್ನೇನು ಬದುಕೋದು ಅನ್ನುವಂಥ ವಿಚಾರ, ಆಮೇಲೆ ಬದುಕಂದ್ರೇ ಒಂದು ನಕಾರಾತ್ಮಕವಾದ ವಿಚಾರಗಳನ್ನ ಇರುವಂತವರಿಗೆ ವಿಶೇಷವಾಗಿ ಈ ಒಂದು ಸತ್ಯಲೋಕ ಆಶ್ರಮದಲ್ಲಿ ಕಂಡುಬರುವಂತಹ ಆಧ್ಯಾತ್ಮಿಕ ವಿಚಾರಗಳನ್ನ ಕಂಡುಕೊಂಡು ಸಂತ ರಾಮ್ಪಾಲ್ ಮಹಾರಾಜರ ತತ್ವದರ್ಶಿ ಜಗದ್ಗುರು ಸಂತ ರಾಮ್ಪಾಲ್ ಮಹಾರಾಜರ ಶರಣಕ್ಕೆ ಬಂದು ನಿಮ್ಮ ಜೀವನ ಉದ್ಧಾರ ಮಾಡ್ಕೊಳ್ಳಿ ಅಂತ ತತ್ವದರ್ಶಿ ಜಗದ್ಗುರು ಸಂತ ರಾಮ್ಪಾಲ್ ಮಹಾರಾಜರ ಅನುಯಾಯಿಗಳು ಹೇಳ್ತಿರುವಂತದ್ದು. ಅಂದಹಾಗೆ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಸತ್ಯಲೋಕ ಆಶ್ರಮದಲ್ಲಿ ಎಷ್ಟು ಸುವ್ಯವಸ್ಥೆ ಇದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಇಲ್ಲಿ ಗರೀಬ್ದಾಸ್ ಮಹಾರಾಜರ 3 ದಿವಸ ಅಖಂಡ ಪಾಠ ಅಂದ್ರೆ ನಿತ್ಯ ನಿರಂತರವಾಗಿ 3 ದಿವಸಗಳ ಕಾಲ ಇಲ್ಲಿ ಪಾಠ ಓದುವಂಥದ್ದು. ಈ ಕಡೆ ನೋಡಿ ಹೆಣ್ಮಕ್ಳಿಗೆ ವಿಶೇಷವಾದ ವ್ಯವಸ್ಥೆ ಮಾಡಿದ್ದಾರೆ. ಹಾಗೇನೆ ಎಷ್ಟೆಲ್ಲ ಆಕರ್ಷಣೀಯವಾದ ಒಂದು ಪೆಂಡಾಲ್, ಇಲ್ಲಿ ಪೆಂಡಾಲ್ನ ವ್ಯವಸ್ಥೆ ಕೂಡ ಮಾಡಿರುವಂಥದ್ದು. ಅದಾದ್ಮೇಲೆ ಈ ಭಾಗದಲ್ಲಿ ಗಂಡು ಮಕ್ಕಳಿಗೆ ಬೇರೆ ವ್ಯವಸ್ಥೆ ಮಾಡಿರುವಂಥದ್ದು. ಇದರಿಂದ ನಿಮ್ಗೆ ಅರ್ಥ ಆಗುವಂಥದ್ದು, ಸಮಾಜದಲ್ಲಿ ಸಾಕಷ್ಟು ವ್ಯವಸ್ಥೆಗಳು, ಸಾಕಷ್ಟು ವಿಚಾರಗಳು ನೀವು ನೋಡಿರ್ತೀರಿ. ಆದ್ರೆ ಈ ಒಂದು ಆಶ್ರಮದಲ್ಲಿ ಒಂದೊಂದು ಸಣ್ಣ ಸಣ್ಣ ವಿಷಯಕ್ಕೆ ಎಷ್ಟು ಪ್ರಾಮುಖ್ಯತೆ ನೀಡಿದ್ದಾರೆ ಅನ್ನೋದು ಇದನ್ನ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ಪಾಠ ಓದುವ ವಿಷಯದಲ್ಲಿ ಆಗಿರ್ಬೋದು, ಪೆಂಡಲ್ನ ಬೇರೆ ಬೇರೆ ಭಾಗದಲ್ಲಿ ಊಟ ಮಾಡುವ ವ್ಯವಸ್ಥೆಯಲ್ಲಿ ಅಥವಾ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಪ್ರತಿಯೊಂದರಲ್ಲೂ ಕೂಡ ಗಂಡ್ಮಕ್ಳಿಗೆ ಬೇರೆ, ಹೆಣ್ಮಕ್ಳಿಗೆ ಬೇರೆ ವ್ಯವಸ್ಥೆ ಮಾಡಿರುವಂಥದ್ದು. ಯಾವುದೇ ರೀತಿಯ ಯಾವುದೇ ಒಂದು ವಿಷಯದಲ್ಲಿ ಏನು ಅವ್ಯವಸ್ಥೆ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡಿರುವಂಥದ್ದು. ಸಮಾಜದಲ್ಲಿ ವರದಕ್ಷಿಣೆ ಅನ್ನೋದು ಪಿಡುಗಾಗಿ ಕಾಡ್ತಾ ಇದೆ. ಸಂತ ರಾಮ್ಪಾಲ್ ಮಹಾರಾಜರು ಅದನ್ನ ಯಾವ ರೀತಿ ಓಡಿಸ್ತಾ ಇದ್ದಾರೆ. ಸರಳ ರೀತಿಯ ಆಡಂಬರ ಇಲ್ಲದ ಮದುವೆಯ ಜೊತೆಗೆ ಶಾಸ್ತ್ರೋಕ್ತವಾದ ಮದುವೆಯನ್ನ ಸಂತ ರಾಮ್ಪಾಲ್ ಮಹಾರಾಜರು ಮಾಡ್ತಿದ್ದಾರೆ. ಇಲ್ಲಿ ಈ ನವ ಜೋಡಿಗಳು ಇವತ್ತು ನವ ದಾಂಪತ್ಯಕ್ಕೆ ಕಾಲಿಟ್ಟಿರುವಂಥದ್ದು. ಮಹಾರಾಷ್ಟ್ರದ ಅಹಮದ್ನಗರ್, ಈಗಿನ ಆಹ್ಲೆನಗರ್ನ ಪುಟ್ಟ ಗ್ರಾಮ ಆಗಿರ್ತಕ್ಕಂಥ ಧವಲ್ಪುರಿಯಲ್ಲಿ ನಡೀತಾ ಇರುವಂತಹ ತತ್ವದರ್ಶಿ ಜಗದ್ಗುರು ಸಂತ ರಾಮ್ಪಾಲ್ ಮಹಾರಾಜರ 75ನೇ ಅವತರಣ ದಿವಸದ ನಿಮಿತ್ತವಾಗಿ ಬೃಹತ್ತಾದ ಸಮಾಗಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಾಮಾಜಿಕ ಕಾರ್ಯಗಳೊಂದಿಗೆ ಆಧ್ಯಾತ್ಮಿಕ ಕಾರ್ಯಗಳು ಇಲ್ಲಿ ನಡೆಯುತ್ತೆ. ಅದರಲ್ಲಿ ಮುಖ್ಯವಾಗಿ ರಕ್ತದಾನ ಶಿಬಿರ, ದೇಹದಾನ ಶಿಬಿರ ಕೂಡ ಇಲ್ಲಿ ನಡೆಯುವಂಥದ್ದು. ಆ ರಕ್ತದಾನ ಶಿಬಿರದಲ್ಲಿ ಶ್ರದ್ಧಾಳುಗಳು ಖುಷಿಯಿಂದ ಬಂದು ಯಾವ ರೀತಿ ಭಾಗವಹಿಸ್ತಾರೆ, ಯಾವ ರೀತಿ ರಕ್ತದಾನ ಮಾಡ್ತಾರೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀವಿ ಬನ್ನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬಂದಂತ ಶ್ರದ್ಧಾಳುಗಳು ಏನು ರಕ್ತದಾನ ಕೊಡ್ಲಿಕ್ಕೆ ಬರ್ತಾರೆ. ಸೊ ಪ್ರತಿಯೊಂದು ಇಲ್ಲಿ ತಯಾರಿ ಮಾಡ್ಕೊಂಡಿರುವಂಥದ್ದು, ಅವರ ಒಂದು ಫಾರ್ಮ್ ತುಂಬ್ಕೊಳ್ಳೋದಾಗ್ಲಿ, ಆಮೇಲೆ ಎಲ್ಲ ರೀತಿಯ ತಯಾರಿಗಳು ಇಲ್ಲಿ ಮಾಡಿದಾದ್ಮೇಲೆ ರಕ್ತದಾನ ಮಾಡಲಿಕ್ಕೆ ಅಲ್ಲಿ ಮುಂದೆ ಕಳಿಸುವಂಥದ್ದು. ಸೊ ಅದಕ್ಕಾಗಿ ಸಾಕಷ್ಟು ತಯಾರಿಗಳನ್ನು ಇಲ್ಲಿ ಮಾಡ್ಕೊಂಡಿರುವಂಥದ್ದು. ಇಲ್ಲಿ ಏನು ವೆಲ್ ಕ್ವಾಲಿಫೈಡ್ ಸರ್ಕಾರಿ ವೈದ್ಯರು ಇಲ್ಲಿ ಬಂದಿರುವಂಥದ್ದು ಈ ಒಂದು ನೋಡಿ. ಆಮೇಲೆ ಬೇರೆ ಕಡೆ ಆಗುವಂತಹ ರಕ್ತದಾನಕ್ಕೂ ಇಲ್ಲಿ ಆಗುವಂಥ ರಕ್ತದಾನಕ್ಕೂ ಏನು ವ್ಯತ್ಯಾಸ ಅಂದರೆ, ಗಲಾಟೆ ಇಲ್ಲ, ಗದ್ದಲ ಇಲ್ಲ, ಒಂದು ಗೊಂದಲದ ವಾತಾವರಣ ಇಲ್ಲ. ಏನು ಶಾಂತ ರೀತಿಯಿಂದ, ಪ್ರೀತಿಯಿಂದ, ಏನು ಭಕ್ತಿಪೂರ್ವಕವಾಗಿ ಮುಖ್ಯವಾಗಿ ಇಲ್ಲಿ ರಕ್ತದಾನ ಮಾಡುವಂಥದ್ದು. ಖುಷಿಯಿಂದ ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡಿ ರಕ್ತದಾನ.
ಸೊ ಅವರ ಮುಖದಲ್ಲಿ ಮಂದಹಾಸ ನೋಡಿ, ಎಷ್ಟು ಆನಂದವಾಗಿ ಅವರ ಗುರುಗಳ ಆಜ್ಞೆಯಂತೆ ರಕ್ತದಾನ ಒಂದು ಸೇವೆಯ ರೂಪದಲ್ಲಿ ಅವರು ರಕ್ತದಾನ ಮಾಡ್ತಾ ಇದ್ದಾರೆ. ಹಾಗೇನೆ ಸೊ ಪ್ರತಿಯೊಬ್ರು ಇಲ್ಲಿ ಎಷ್ಟು ಒಂದು ಕಿಕ್ಕಿರಿದು ಜನ ತುಂಬಿದ್ದಾರೆ ನೀವು ನೋಡ್ಬೋದು ಇಲ್ಲಿ. ರಕ್ತದಾನ ಮಾಡ್ಲಿಕ್ಕೂ ಕೂಡ ಸಾಕಷ್ಟು ಜನ ಇಲ್ಲಿ ಬಂದಿರುವಂತದ್ದು. ಇಲ್ಲಿ ಆಲ್ರೆಡಿ ಏನಿದೆ ರಕ್ತದಾನ ಮಾಡಿದಂಥವ್ರಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ರೀ. ನಿಮ್ಮ ಹೆಸರು? ನಾನು ಅಮಿತ್ ಗಾಡಿ ಆಯ್ತು ರೀ. ಎಲ್ಲಿಂದ ಬಂದಿರಿ? ನಾ ಸಾಂಗ್ಲಿಂದ ಬರ್ತೀನಿ ಸ್ವಲ್ಪ. ಇದು ರಕ್ತದಾನ ಮಾಡಿದ್ರ ಅದು? ಇದು ಸಂತ ರಾಮಪಾಲ್ಜಿ ಜಗದ್ಗುರು ತತ್ವದರ್ಶಿ ಸಂತ ರಾಮಪಾಲ್ಜಿ ಮಹಾರಾಜ್ನ 75 ಅವತರಣ ದಿವಸ ಬರ್ತಿಲ್ಲ. ಇದು ಬ್ಯಾರೆ ಬ್ಯಾರೆ ಶಿಬಿರ ಐತ್ರಿ. ಇದು ಭವ್ಯ ರಕ್ತದಾನ ಶಿಬಿರ ಐತ್ರಿ. ದಂತ ಚಿಕಿತ್ಸಾ ಐತ್ರಿ. ಮತ್ತೆ ಏನಾಯ್ತು ಇದು ನೇತ್ರದಾನ ಶಿಬಿರ ಐತ್ರಿ. ಇದು ಬ್ಯಾರೆ ಬ್ಯಾರೆ ಆಕ್ಟಿವಿಟಿ ಬರ್ತಿಲ್ಲ ಇಲ್ಲಿ ಸರ್. ನೀವು ಫಸ್ಟ್ ಟೈಮ್ ಮಾಡಿದ್ದ ರಕ್ತದಾನ? ಫಸ್ಟ್ ಟೈಮ್ ಇಲ್ರಿ. ಇದು ನಾ 3 ಟೈಮ್ ಮಾಡಿದ್ದೇನೆ ಇದು ಸರ್. नमस्कार. ಇಲ್ಲ बघा. जगद्गुरु तत्वदर्शी संत रामपालजी महाराज यांच्या 75व्या अवतरणा दिवसानिमित्त या प्रसंगी या ठिकाणी आज सतलोक आश्रम धवलपुरी या ठिकाणी रक्तदान शिबिर आयोजित केलेलं आहे. तसेच नेत्र शिबिर आणि दंत केला आहे. उद्देश काय आहे रक्तदानचा? रक्तदानाचा उद्देश म्हणजे ज्या गरजू लोकांना आज वेगवेगळ्या दवाखान्यामध्ये आणि इतर ठिकाणी ज्यांना गरज आहे रक्ताची, अशा लोकांच्यापर्यंत हे रक्तदान देऊन त्यांचं जीवदान त्या रक्तदानाच्या मार्फत त्यांना जीवदान दिलं जातं. हा एक मोठा उद्देश संत रामपालजी महाराजांच्या या कार्यांचा उद्देश आहे. ನೋಡಿದ್ರಲ್ಲ, ಒಂದು ಜೀವ ಉಳಿಸೋದಕ್ಕಾಗಿ ಒಂದು ಸಂತ ರಾಮಪಾಲ್ ಮಹಾರಾಜರ ಆಜ್ಞೆಯಂತೆ ಈ ರೀತಿಯ ಕಾರ್ಯಗಳು ಅವರ ಅನುಯಾಯಿಗಳು ಮಾಡ್ತಾ ಇರುವಂಥದ್ದು. ಸಂತ ರಾಮಪಾಲ್ ಮಹಾರಾಜರ ಒಂದು ಆಜ್ಞೆಯಂತೆ ಅವರ ಅನುಯಾಯಿಗಳೆಲ್ಲರೂ ಕೂಡ ಆನಂದವಾಗಿ ಒಂದು ರಕ್ತದಾನ ಶಿಬಿರ ಆಗಿರ್ಬೋದು, ದೇಹದಾನ ಶಿಬಿರದಲ್ಲಿ ಪಾಲ್ಗೊಳ್ತಾ ಇರುವಂಥದ್ದು. ಅದು ಕೂಡ ಖುಷಿಯಲ್ಲಿ ಶಾಂತ ರೀತಿಯಿಂದ ಪಾಲ್ಗೊಳ್ತಾ ಇರೋದು ಬಹಳ ವಿಶೇಷ. ಇಲ್ಲಿ ನೀವು ನೋಡ್ಬೋದು ಅನ್ನದಾಸೋಹ ಕೇಂದ್ರ ಇರುವಂಥದ್ದು. ಇಲ್ಲಿ ಬಂದಂಥ ಶ್ರದ್ಧಾಳುಗಳಿಗೆ ಎಲ್ಲರಿಗೂ ಕೂಡ ಮೃಷ್ಟಾನ್ನ ಭೋಜನ ಉಣಬಡಿಸ್ತಾ ಇರುವಂಥದ್ದು. ಬನ್ನಿ ಹಾಗಾದ್ರೆ ಒಳಗಡೆ ಹೋಗಿ ನೋಡೋಣ ಯಾವ ರೀತಿ ವ್ಯವಸ್ಥೆ ಊಟಕ್ಕಾಗಿ ಇಲ್ಲಿ ಬಂದಂತಹ ಶ್ರದ್ಧಾಳುಗಳಿಗೆ ಏನು ಆಹಾರ ವ್ಯವಸ್ಥೆ ಯಾವ ರೀತಿ ಮಾಡಿದ್ದಾರೆ. ಬನ್ನಿ ನೋಡೋಣ ಒಳಗೆ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ವ್ಯವಸ್ಥಿತವಾದ ಆಹಾರ ಸೇವೆ ನಡೀತಾ ಇರುವಂಥದ್ದು. ಬಂದಂಥ ಶ್ರದ್ಧಾಳುಗಳಿಗೆ ಎಲ್ಲರಿಗೂ ನೋಡಿ ಇಲ್ಲಿ ಯಾವ ರೀತಿ ಇಟ್ಟಿದ್ದಾರೆ. ಸೊ ಬಕೆಟ್ನಲ್ಲಿ ಸೇವಾದಾರಗಳು ಬಂದು ಬಕೆಟ್ನಲ್ಲಿ ಇಲ್ಲೇನು ಕುಂತಂಥ ಊಟ ಮಾಡೋದಕ್ಕೆ ಕುಂತಂಥ ಶ್ರದ್ಧಾಳುಗಳಿಗೆ ಒಯ್ದು ಶಿಸ್ತಿನಿಂದ ಉಣಬಡಿಸ್ತಾ ಇರುವಂಥದ್ದು. ಮೃಷ್ಟಾನ್ನ ಭೋಜನ ಇಲ್ಲಿ ಲಡ್ಡು ಜಿಲೇಬಿ ಸೇರಿದಂತೆ ಬಹಳಷ್ಟು ರೀತಿಯ ಖಾದ್ಯಗಳನ್ನು ಶುದ್ಧವಾದ ದೇಶಿ ತುಪ್ಪದಲ್ಲಿ ತಯಾರಿಸಿ ಬಂದಂಥ ಶ್ರದ್ಧಾಳುಗಳೆಲ್ಲರಿಗೂ ಉಣಬಡಿಸ್ತಾ ಇರುವಂಥದ್ದು. ಇಷ್ಟು ಏನು ಸಾಕಷ್ಟು ಜನರು ಇಲ್ಲಿ ಬಂದಿದ್ದಾರೆ. ಎಲ್ಲ ಯಾವುದೇ ರೀತಿಯಿಂದ ತೊಂದರೆ ಆಗದೆ ಇರಲಿ ಅನ್ನೋ ಕಾರಣಕ್ಕೆ ಊಟದಲ್ಲಾಗಿರ್ಬೋದು ಬಂದಂಥ ಶ್ರದ್ಧಾಳುಗಳಿಗೆ ಇನ್ಯಾವುದೇ ಸಮಸ್ಯೆ ಆಗದೆ ಇರೋ ಹಂಗೆ. ಆಮೇಲೆ ಮುಖ್ಯವಾಗಿ ಇಲ್ಲಿ ಗಲಾಟೆ ಗದ್ದಲ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಅದು ಏನಂದರೆ ಈಗ ಹೆಣ್ಮಕ್ಳಿಗೆ ಬೇರೆ ವ್ಯವಸ್ಥೆ ನೋಡಿ, ಇಲ್ಲಿಂದ ಈ ಕಡೆ ಹೆಣ್ಮಕ್ಳಿಗೆ ಅದೇ ರೀತಿಯ ವ್ಯವಸ್ಥೆ ಮಾಡಿರುವಂಥದ್ದು. ಅಲ್ಲಿ ಹೆಣ್ಮಕ್ಳೇ ಸೇವೆ ಮಾಡುವಂಥದ್ದು. ಈ ಕಡೆ ಗಂಡು ಮಕ್ಕಳು ಹೋಗೋದಿಲ್ಲ, ಈ ಕಡೆ ಹೆಣ್ಮಕ್ಳು ಬರೋದಿಲ್ಲ. ಸೊ ಈ ಆಶ್ರಮದಲ್ಲಿ ಎಷ್ಟು ಶಿಸ್ತಾಗಿ ಪ್ರತಿಯೊಂದು ಸಣ್ಣ ಸಣ್ಣ ಸೇವೆಯಿಂದ ಹಿಡಿದು ದೊಡ್ಡ ದೊಡ್ಡ ಸೇವೆ ತನಕ ಎಷ್ಟು ಶಿಸ್ತಿನಿಂದ ನಡೆಯುತ್ತೆ ಅನ್ನೋದಕ್ಕೆ ಇವು ಒಂದು ದೃಶ್ಯಗಳೇ ಸಾಕ್ಷಿ ಅಂತ ಹೇಳ್ಬೋದು. ಸೊ ನೋಡ್ಬೋದು ಲೈನಾಗಿ ಯಾವ ರೀತಿ ಕೂತಿದ್ದಾರೆ ಸೇವಾದಾರರು. ಅದೇ ರೀತಿಯಾಗಿ ಅಷ್ಟು ಶಿಸ್ತಿನಿಂದ, ಅಷ್ಟು ಪ್ರೀತಿಯಿಂದ, ಅಷ್ಟು ಭಕ್ತಿಯಿಂದ ಅವರಿಗೆ ಉಣಬಡಿಸ್ತಾ ಇರುವಂಥದ್ದು, ಸೇವೆ ಸಲ್ಲಿಸ್ತಿರುವಂಥದ್ದು. ಅಲ್ಲಿ ನೋಡ್ಬೋದು ಸಣ್ಣ ಸಣ್ಣ ಮಕ್ಕಳು ಕೂಡ ಯಾವ ರೀತಿ ಸೇವೆ ಮಾಡ್ತಾ ಇದ್ದಾರೆ. ಸೊ ನೋಡಿ ಈ ರೀತಿಯ ಒಂದು ಸಂಸ್ಕಾರವನ್ನ ಕಲಿಸಿದ್ದೇ ಆದಲ್ಲಿ ಏನು ಯುವ ಪೀಳಿಗೆ ಸಮಾಜದಲ್ಲಿ ಒಳ್ಳೆಯ ಬೆಳವಣಿಗೆ ಕಾಣೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಊಟದ ವ್ಯವಸ್ಥೆ ಅಷ್ಟೇ ಅಲ್ಲ, ಇಲ್ಲಿ ಸಾಕಷ್ಟು ವ್ಯವಸ್ಥೆಗಳು ಸುವ್ಯವಸ್ಥೆಯಿಂದ ನಡೆಯುತ್ತೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾದದ್ದು. ಇಲ್ಲಿ ಪ್ರತಿಯೊಂದು ಸೇವೆ ಅಚ್ಚುಕಟ್ಟಾಗಿ ನಡೆಯುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನೋಡಿ ಬಂದಂಥ ಶ್ರದ್ಧಾಳುಗಳ ಪ್ಲೇಟ್ಗಳು ತಂದುಕೊಟ್ಟ ಮೇಲೆ
ಯಾವ ರೀತಿ ಅವ್ರು ತಂದು ಕೊಡ್ತಾರೆ, ಇಲ್ಲಿ ಸೇವಾದಾರಗಳು ಅದನ್ನ ತಗೊಂಡು ಯಾವ ರೀತಿ ಅದನ್ನ ಸ್ವಚ್ಛಗೊಳಿಸ್ತಾರೆ ಅನ್ನೋದೇ ಒಂದು ಅದ್ಭುತ ಅಂತಾನೂ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಬ್ಬ ಭಕ್ತರು ಏನು ಪ್ಲೇಟ್ಗಳನ್ನ ತಂದು ಕೊಡ್ತಾರೆ, ಆ ಸೇವಾದಾರ ತಗೊಂಡೋಗಿ ಆಮೇಲೆ ಅದನ್ನ ಒನ್ ಬೈ ಒನ್ ಆಗಿ ಸ್ವಚ್ಛಗೊಳಿಸೋದು ಕೂಡ ಇಲ್ಲಿ ದೃಶ್ಯಗಳನ್ನ ನೋಡ್ತಾ ಇದ್ರೆ ನೀವು ಒಂದು ಅದ್ಭುತ ಅಂತ ಅನ್ಸುತ್ತೆ ನಿಮ್ಗೂ ಕೂಡ ಇದನ್ನ ನೋಡಿದ್ಮೇಲೆ. ಸೊ ಇಲ್ಲಿ ಏನು ಯಾವ ರೀತಿ ಸೇವೆ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ಸೇವೆ ಅಷ್ಟು ಖುಷಿ ಖುಷಿಯಲ್ಲಿ ಮಾಡ್ತಾರೆ. ಈ ಸೇವೆ ಸಿಗೋದೇ ಸೌಭಾಗ್ಯ ಅನ್ನುವ ರೀತಿಯಲ್ಲಿ ಅವರು ಈ ಸೇವೆಗಳನ್ನ ಮಾಡುವಂಥದ್ದು. ಸೊ ಈ ಒಂದು ಸೇವೆಗಳಾಗ್ಲಿ, ಈ ಸಮಾಗಮದ ಸಾಕಷ್ಟು ಸಾಮಾಜಿಕ ಕಾರ್ಯಗಳಾಗ್ಲಿ, ಆಧ್ಯಾತ್ಮಿಕ ವಿಚಾರಧಾರೆಗಳಾಗ್ಲಿ ನೋಡಿದ್ಮೇಲೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಸೊ ನಿಮಗೂ ಕೂಡ ಈ ಒಂದು ಆಶ್ರಮದ ಬಗ್ಗೆ ಹಾಗೂ ಸಂತ ರಾಮ್ಪಾಲ್ ಮಹಾರಾಜರ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಸಂತ ರಾಮ್ಪಾಲ್ ಮಹಾರಾಜ್ ಕನ್ನಡ ಸತ್ಸಂಗ್ ಅಂತ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ಅಲ್ಲಿ ನೀವು ನೋಡ್ಬೋದು. ಹಾಗೇನೆ ನಿಮಗೆ ಅನುಕೂಲ ಆದಾಗ ಸತ್ಯಲೋಕ ಆಶ್ರಮಕ್ಕೆ ಬಂದು ಇಲ್ಲಿನ ಅನುಭವ ನೀವು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೆ ಸಿಗೋಣ ಮುಂದಿನ ಸುದ್ದಿಯಲ್ಲಿ. ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ.